ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತು. ಸೊ ಇನ್ನು 3 ವರ್ಷದಲ್ಲಿ 1,00,00,000 ಸೇರಿಸೋದು ನಮ್ಮ ಗುರಿಯಾಗಿದೆ ಈಗ ಅಂತ. ಸೊ ಬೆಳಿಗ್ಗೆ ನಾನು ಶಾರ್ಟ್ಸ್ ಹಾಕಿದ್ದೆ. ಇವತ್ತು ಬಂದು ಏನಕ್ಕೆ ನಾನು 1,00,00,000 ಅನ್ನೋ ವ್ಯಾಲ್ಯೂನ ಚೂಸ್ ಮಾಡಿದ್ದೀನಿ, ಯಾಕೆ 3 ವರ್ಷ ಅನ್ನೋ ಟೈಮ್ ಲೈನನ್ನು ಚೂಸ್ ಮಾಡಿದ್ದೀನಿ ಅಂತ ಇವತ್ತು ಅಂದಾಜು ನಾನು ಏನಕ್ಕೆ ಆ ಡಿಸಿಷನ್ಗೆ ಬಂದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಮೊದಲು ನಂಬರ್ 1,00,00,000. ಸೊ ನಂದು ಫಸ್ಟ್ ರೀಸನ್, ಓಕೆ, ನಮ್ಮದೊಂದು ಸ್ಟೆಬಿಲಿಟಿಗಾಗಲಿ, ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ಗಾಗಲಿ, ಆಮೇಲೆ ಫಿನಾನ್ಷಿಯಲ್ ಕಂಫರ್ಟ್ಗಾಗಲಿ ಒಂದು ದುಡ್ಡು ಸೇರಿಸ್ಬೇಕಂದ್ರೆ ಎಷ್ಟು ಸೇರಿಸೋಣ ಅಂತ ನಾನು ಫಸ್ಟು ಪ್ಲ್ಯಾನ್ ಮಾಡೋಕ್ಕೆ ಇಲ್ಲ ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಎಕ್ಸ್ಪೆನ್ಸಸ್ ಏನು, ಹೇಗೆ ಈ ದುಡ್ಡು ಯಾವುದಕ್ಕೆ ಯೂಸ್ ಮಾಡ್ತೀನಿ ನಾನು ಅಂತ. ಸೊ ನಂದು ಒಂದು 3 ಇಂಪಾರ್ಟೆಂಟ್ ಕ್ರೈಟೀರಿಯಾ ಇತ್ತು. ಮೊದಲನೇದು, ನನಗೆ ಆ್ಯಕ್ಚುಲಿ ಪೇರೆಂಟ್ಸ್ ಇದ್ದಾರೆ, ಆಮೇಲೆ ಮದುವೆ ಆಗಿ ಒಂದು ಮಗಳಿದ್ದಾಳೆ. ಸೊ ಪೇರೆಂಟ್ಸ್ ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ಗಾಗಲಿ, ಇಲ್ಲ ಅವ್ರ ಏಜ್ ಆಗಿದೆಲ್ಲ, ಸೊ ಅವ್ರ ಏಜ್ ಎಕ್ಸ್ಪೆನ್ಸಸ್ಗಾಗಲಿ ಏನಾದರೂ ಬೇಕು ಅಂದರೆ ಅದಕ್ಕೊಂದು ಎಮರ್ಜೆನ್ಸಿ ಫಂಡ್. ಮತ್ತು ಎರಡನೇದು ನನ್ನ ಮಗಳ ಎಜುಕೇಷನ್ಗೆ. ಸೊ ಇಲ್ಲ ಸಡನ್ನಾಗಿ ಏನಾದರೂ ಯಾವುದಾದ್ರೂ ಖರ್ಚು ಬಂತು, ದುಡ್ಡು ಬೇಕಾಗುತ್ತೆ, ಅವಳ ಯಾವುದೇ ಎಕ್ಸ್ಪೆನ್ಸ್ ಇಲ್ಲ, ಸ್ಕೂಲ್ ಫೀಸ್ ಆಗಲಿ ಬೇರೆ ಥರ ಹೇಗೆ ಮ್ಯಾನೇಜ್ ಮಾಡೋದು, ಅದೊಂದು. ಇನ್ನೊಂದು ಬಂದು, ಸಪೋಸ್ ಏನಾದರೂ ಇವಾಗ ನಿಮಗೆ ಗೊತ್ತು, ನಾನು ಆಲ್ರೆಡಿ ಹೇಳಿದ್ದೀನಿ, ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್. ಸೊ ನಮ್ಮ ಐ ಟಿನಲ್ಲಿ ಜನರಲಿ ಸ್ವಲ್ಪ ಜಾಬ್ ಸ್ಟೆಬಿಲಿಟಿ ತುಂಬ ಕಡಿಮೆ. ಸೊ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಲ್ಲ, ನಿಮಗೆ ಯಾವಾಗಾದರೂ ಏನಾದರೂ ಸಿಚುವೇಶನ್ ಬಂದಾಗ, ಫಿನಾನ್ಷಿಯಲಿ ಎಮರ್ಜೆನ್ಸಿ ಥರ ಸಿಚುವೇಶನ್ ಬಂದಾಗ, ಜನರಲಿ ನಿಮ್ಮ 3ರಿಂದ 6 ತಿಂಗಳ ಸಂಬಳ ಅಟ್ಲೀಸ್ಟ್ ನಮ್ಮ ಸೇವಿಂಗ್ಸಲ್ಲಿದ್ದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ನನಗೇನು ಅಂದರೆ, ಆ ಥರ ಮಾಡಬೇಕು ಅಂದರೆ ಅಂದಾಜು ಒಂದು 10ರಿಂದ 20 ಲಕ್ಷ ಸೇರಿಸಿದ್ರು, 30 ಲಕ್ಷ ಸೇರಿಸಿದ್ರು ಸಾಕಾಗ್ತಿತ್ತು. ಆ ಥರ ಸಿಚುವೇಶನ್ ಬಂದರೆ ಈಸಿಲಿ ಹ್ಯಾಂಡಲ್ ಮಾಡ್ಬೋದಿತ್ತು. ಬಟ್ ನನಗೇನೆಂದರೆ, ಸ್ವಲ್ಪ ಅದಕ್ಕಿಂತ ಜಾಸ್ತಿ ಸೇಫ್ಟಿ ಕಡೆ ಮೂವ್ ಆಗೋಣ ಅಂತ ನನ್ನ ಇನಿಷಿಯಲ್ ಅನಿಸಿಕೆ ಇದ್ದಿದ್ದು. ಸೊ ಅದಕ್ಕೆ ಏನು ನಂಬರ್ ಫಿಕ್ಸ್ ಮಾಡೋಣ, ಏನು ನಂಬರ್ ಅಂತ ನಾವು ಓಡೋಣ ಅಂತ ಇದ್ದಾಗ, ನನಗೆ ಆ್ಯಕ್ಚುಲಿ ಲಾಸ್ಟ್ 1-2 ಸತಿ ನಾನು ಹೇಳಿದೆ ಅಲ್ವಾ. ಸೊ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಬಂದು, ಬೇರೆ ಬೇರೆ ಡೈವರ್ಷನ್ಸ್ ಬಂದು, ನನಗೆ ಒಂದು 50 ಲಕ್ಷದಿಂದ 1,00,00,000 ಸೇರಿಸೋ ಚಾನ್ಸ್ ಇತ್ತು, ಬಟ್ ಅದು ಮಿಸ್ ಆಗೋಯ್ತು. ಸೊ ನನಗೆ ಸೇರ್ಸೋಕ್ಕಾಗಲಿಲ್ಲ. ಸೊ ಯಾಕೆ ಇವಾಗ ಅದನ್ನೊಂದು ಫಿನಾನ್ಷಿಯಲ್ ಜರ್ನಿ ಆಗಿ ಇಲ್ಲ ಡಿಸಿಪ್ಲಿನ್ ಆಗಿ ತೊಗೊಂಡು ಸೇರ್ಸೋಕ್ಕೆ ಟ್ರೈ ಮಾಡಬಾರ್ದು. ಎಷ್ಟಾಗುತ್ತೆ ಅಷ್ಟು ಸೇರಿಸೋಣ, ಬಟ್ ಗೋಲ್ನ 1,00,00,000 ಅಂತಲೇ ಇಟ್ಕೊಳ್ಳೋಣ. ಆ್ಯಂಡ್ 1,00,00,000 ಟುವರ್ಡ್ಸ್ ಇನ್ನು 3 ವರ್ಷದಲ್ಲಿ ಸ್ವಲ್ಪ ಓಡೋಕ್ಕೆ ಸ್ಟಾರ್ಟ್ ಮಾಡೋಣ, ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಬಂತು. ಸೊ ಅದಕ್ಕೆ 1,00,00,000 ನಂಬರ್. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಲೆಟ್ಸ್ ಸೇ ನನ್ನ ಫಿನಾನ್ಷಿಯಲ್ ಡಿಸಿಪ್ಲಿನಿಂದ, ಆಮೇಲೆ ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ನಾನು ಈ 3 ವರ್ಷದಲ್ಲಿ 1,00,00,000 ಸೇರಿಸಿದ್ರೆ, ಮಿನಿಮಮ್ ಒಂದು ಎಫ್ ಡಿ ರಿಟರ್ನ್ಸ್ ಅಂತ 7% ಬಂದ್ರೂ ವರ್ಷಕ್ಕೆ ಒಂದು 7 ಲಕ್ಷ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಥರ, ವರ್ಷಕ್ಕೆ 7 ಲಕ್ಷ ಅಂದರೆ ಏನಿಲ್ಲ ಅಂದರೆ ತಿಂಗಳಿಗೆ ಒಂದು 50,000 to 60,000 ರುಪೀಸ್ ಬರುತ್ತೆ ಅಲ್ವಾ. ಆಫ್ಕೋರ್ಸ್ ಅದರಲ್ಲಿ ಇನ್ಕಮ್ ಟ್ಯಾಕ್ಸಸ್ ನಿಮ್ಮ ಸ್ಲ್ಯಾಬ್ಸ್ ಇದ್ದರೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಬಟ್ ಜನರಲಿ ರಿಟರ್ನ್ಸ್ ಅಂತ ನೀವೊಂದು 7% 1,00,00,000 ಇಟ್ಟರೆ 7 ಲಕ್ಷ, ತಿಂಗಳಿಗೆ ಏನಿಲ್ಲ ಅಂದರೆ ಒಂದು 50,000 ರಿಂದ 60,000 ಬರುತ್ತೆ. ಸೊ ಅದು ಆ್ಯಕ್ಚುಲಿ ಬೇಸಿಕ್ ಎಕ್ಸ್ಪೆನ್ಸಸ್ಗೆ ತುಂಬಾ ಒಳ್ಳೆ ದುಡ್ಡು. ಮತ್ತು ಒಂದು ಕಾರ್ಪಸ್ ಆಗಿ 1,00,00,000 ಅನ್ನೋದು ಕ್ಯಾನ್ ಸಾಲ್ವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಲ್ಲ. ನಿಮಗೆ ತುಂಬ ವಿಷಯದಲ್ಲಿ ನೀವು ಆ್ಯಕ್ಚುಲಿ ಹೆದರ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಫಸ್ಟ್ ಯಾವಾಗಲೂ ಎಲ್ಲರೂ ತಿಳ್ಕೊಳ್ಳಿ, ಇದು ನನ್ನ ಹಂಬಲ್ ಅಡ್ವೈಸ್, ಯಾವಾಗ ನೀವು ಫಿನಾನ್ಷಿಯಲ್ ಆಗಿ ಸ್ಟೇಬಲ್ ಆಗಿರ್ತೀರೋ 90% ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಹಾಗೂ ಪೀಸ್ ಆಫ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂಥರ ನಮಗೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಯಾವಾಗ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೋ, ಸೊ ಆವಾಗ ಏನಾಗುತ್ತೆ, ನೀವು ಅನ್ಕೋಬೋದು 90% ಆಫ್ ದ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದ್ದೀರಾ ಅಂತ. ಇನ್ನು 10% ಆಬ್ವಿಯಸ್ಲಿ ಪರ್ಸ್ನಲ್ ಇರ್ಬೋದು, ಕೆಲಸದಲ್ಲಿರ್ಬೋದು, ಅದೆಲ್ಲ ಬೇರೆ ಬೇರೆ ಸಮಸ್ಯೆಗಳಲ್ಲ. ಸೊ ನಂದೇನು ಅಂದರೆ, 1,00,00,000 ನಾನು ಸೇವ್ ಮಾಡಿಬಿಟ್ಟೆ ಅಂದರೆ ಇನ್ನು 3 ವರ್ಷದಲ್ಲಿ, ಅದು ನನಗೆ ತುಂಬ ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ ನನಗೆ ಮತ್ತು ನನ್ನ ಫ್ಯಾಮಿಲಿಗೆ. ಇನ್ನೊಂದು, ಅಲ್ಲಿಂದ ಅದನ್ನು ನಾನು ಸ್ವಲ್ಪ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಇವಾಗ ನೋಡಿ, ನೀವು ಝೀರೋನಲ್ಲಿರೋದಕ್ಕೂ 1,00,00,000 ಯಾರಾದ್ರೂ ಕೈಯಲ್ಲಾದರೂ ಇರೋದಕ್ಕೂ ಮಿನಿಮಮ್ ಅಂದರೆ 7 ಲಕ್ಷ ಡಿಫ್ರೆನ್ಸ್ ಬಂತು. ನಾನು ಹೇಳ್ತಿರೋದು ಎಫ್ ಡಿ, ವಿಚ್ ಇಸ್ ಎ ಬೇಸಿಕ್ ಇನ್ವೆಸ್ಟ್ಮೆಂಟ್. ಸ್ವಲ್ಪ ಜನ ರಿಯಲ್ ಎಸ್ಟೇಟ್ಗೆ ಹಾಕ್ತಾರೆ, ಸ್ವಲ್ಪ ಜನ ಮ್ಯೂಚುವಲ್ ಫಂಡ್ಗೆ ಹಾಕ್ತಾರೆ, ಆ ಥರ ತುಂಬ ಇದೆಯಲ್ಲ. ಸೊ ಅವರವರ ಇನ್ವೆಸ್ಟ್ಮೆಂಟ್ ಸ್ಕಿಲ್ಸ್ ಮತ್ತು ಟ್ಯಾಲೆಂಟ್ ಮೇಲೆ ರಿಟರ್ನ್ಸ್ ಆಬ್ವಿಯಸ್ಲಿ ವೇರಿ ಆಗುತ್ತೆ. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಇವಾಗ ಎಫ್ ಡಿ ಅನ್ನೋದು ನಮಗೆಲ್ಲರಿಗೂ ತುಂಬ ಪರಿಚಯವಾಗಿರುವಂಥ ಅಸೆಟ್ ಕ್ಲಾಸ್ ಅಲ್ವಾ. ಸೊ ಎಫ್ ಡಿ ಹಾಕಿದ್ರೆ ಒಂದು 7% ಬರುತ್ತೆ ಅಂತ. ಸೊ ಈ ರೀತಿ ನಾನು ಯೋಚನೆ ಮಾಡಿದಾಗ ನನಗೆ ಪರ್ಸ್ನಲ್ ಆಗಿ 1,00,00,000 ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನು ಅನ್ನಿಸ್ತು. ಆಮೇಲೆ ಒಂದು ಫಿನಾನ್ಷಿಯಲ್ ಆಗಿ ತುಂಬ ವಿಷಯದಲ್ಲಿ ನನಗೆ ಸಪೋರ್ಟ್ ಆಗುತ್ತೆ. ಆಮೇಲೆ ತುಂಬ ವಿಷಯದಲ್ಲಿ ನಾನು ಹೆದರೋ ಅವಶ್ಯಕತೆ ಇರಲ್ಲ ಫ್ಯೂಚರಲ್ಲಿ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನಾನು 1,00,00,000 ಚೂಸ್ ಮಾಡಿದೆ. ನೆಕ್ಸ್ಟ್, ಯಾಕೆ 3 ವರ್ಷ? ಸೊ ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ಪ್ಲ್ಯಾನ್ ಮಾಡೋದು ಒಂದು, ಆ ಪ್ಲ್ಯಾನನ್ನು ಎಷ್ಟು ರೀಚ್ ಮಾಡೋಕ್ಕಾಗತ್ತೆ ಅನ್ನೋದು ಇನ್ನೊಂದು ವಿಷಯ. ಸೊ ಫಾರ್ ಎಕ್ಸಾಂಪಲ್,
ಲೆಟ್ಸೇ ನಾವು ಯಾರಾದರೂ 1,00,000 ಇನ್ನು 3 ವರ್ಷದಲ್ಲಿ ಸೇರ್ಸೋಣ ಅನ್ಕೋಬೋದು. ಫಸ್ಟ್ ನಾವು ಆ ಥರ ನಂಬರಿಗೆ ಬರೋಕ್ಕೆ ಮುಂಚೆ ನಮ್ಮ ಇನ್ಕಮ್ ಏನು, ನಮ್ಮ ಎಕ್ಸ್ಪೆನ್ಸಸ್ ಏನು, ನಮಗೆ ಸಾಲ ಇದ್ದರೆ ಅದ್ರ EMI ಏನು, ಮನೇಲಿ ನಮ್ಮ ಖರ್ಚು ಏನಾಗುತ್ತೆ, ಅದು ಬಿಟ್ಟು ನಿಮಗೆ ನಾ ಹೇಳ್ದಂಗೆ ಪೇರೆಂಟ್ಸ್ದು ಮೆಡಿಕೇಷನ್ಸ್ ನೋಡಬೇಕು, ಇಲ್ಲ ಮಕ್ಕಳದು ಎಜುಕೇಷನ್ ನೋಡಬೇಕು, ಇಲ್ಲ ನಿಮ್ಮದು ನಿಮ್ಮ ಸ್ಪೌಸ್ದು ಏನಾದರೂ ಖರ್ಚಿರುತ್ತೆ ಅಂದರೆ ಅದೆಲ್ಲ ಹೇಗೆ ಹೋಗುತ್ತೆ, ಅದು ಬಿಟ್ಟು ಉಳ್ಸೋಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಉಳಿಯುತ್ತೆ ಅದನ್ನಿಟ್ಟು ಒಂದು ಪ್ಲ್ಯಾನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಯಾರಾದರೂ ಒಬ್ಬರಿಗೆ ಒಂದು 300 ರೂಪಾಯಿ ಒಂದು ದಿವಸ ಸೇರ್ಸೋಕ್ಕೆ ಕೆಪಾಸಿಟಿ ಇದೆ ಅಂತ ಇಟ್ಕೊಳ್ಳೋಣ ನಮ್ಮ ಯಾರಿಗಾದರೂ. ಸೊ ನೀವು ಯೋಚನೆ ಮಾಡಿದ್ರೆ ತುಂಬ ಸತಿ ನಾವು ಇದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲ್ಲ. ಆ್ಯಕ್ಚುಲಿ ಒಂದು ದಿನಕ್ಕೆ ನೀವು 300 ರೂಪಾಯಿ ಸೈಡಲ್ಲಿ ಎತ್ತಿಟ್ರೆ ಅದು ನಿಮ್ಮ ಮುಂಡ್ಗಿಲಿ ಎತ್ತಿಡಿ, ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿಡಿ, ಇಲ್ಲ ಬ್ಯಾಂಕ್ ಅಕೌಂಟಲ್ಲಿ ಹಾಕಿಡಿ. ವಿತೌಟ್ ಇಂಟ್ರೆಸ್ಟ್ ನೀವು 300 ರೂಪಾಯಿ ಸೇರ್ಸೋಕ್ಕೆ ಶುರು ಮಾಡಿದ್ರೆ ಏನಿಲ್ಲ ಅಂದರೂ ಒಂದು ವರ್ಷಕ್ಕೆ ನಿಮಗೆ 1,09,500 ರೂಪಾಯಿ ನಿಮ್ಮ ಕೈಯಲ್ಲಿರುತ್ತೆ. ನಾ ಹೇಳ್ತಿರೋದು ಬ್ಯಾಂಕ್ ಇಂಟ್ರೆಸ್ಟ್ ಇಲ್ಲ, ಏನೂ ಇಂಟ್ರೆಸ್ಟ್ ಇಲ್ಲ, ಬರೀ ಅದು ದುಡ್ಡು ಎತ್ತಿಟ್ಟಿದ್ರಿ ಅದನ್ನು 365 ದಿನ ಆದಮೇಲೆ ನೋಡಿದ್ರೆ ಅದೇ ನೀವು ಆ 300 ರೂಪಾಯಿನ 3 ವರ್ಷ ಕಂಟಿನ್ಯೂಸ್ ಆಗಿ ಡೈಲಿ ಒಂದು ಕಡೆ ಎತ್ತಿಟ್ಕೊಂಬಂದರೆ ನಿಮಗೆ ಆಲ್ಮೋಸ್ಟ್ 3,28,500 ರೂಪಾಯಿ ಕೈಯಲ್ಲಿರುತ್ತೆ ಅಲ್ವಾ. ಸೊ ನೀವು ಯೋಚನೆ ಮಾಡಿ, ನಾವು ಯಾವತ್ತಾದರೂ ಈ ಥರ ಯೋಚನೆ ಮಾಡ್ತೀವ, ನಮ್ಗೆ ಏನೇನೋ ಖರ್ಚಿರುತ್ತೆ, ಕೆಲಸ ಇರುತ್ತೆ, ಅದ್ರ ಮತ್ತೆ ಓಡಿಕೊಂಡು ಆ್ಯಕ್ಚುಲಿ ಈ ಥರ ನಾವು ಕೂತು ಯೋಚನೆ ಮಾಡಲ್ಲ. ಬಟ್ ಕೂತು ಯೋಚನೆ ಮಾಡಿ, ಇವಾಗ ನಾನು 300 ರೂಪಾಯಿ ಅಂತ ಕೊಟ್ಟಿದ್ದು ಒಂದು ಎಕ್ಸಾಂಪಲ್ ಅಷ್ಟೇ. ನಮ್ಮ ಅರ್ನಿಂಗ್ ಕೆಪಾಸಿಟಿ ಮೇಲೆ ಸ್ವಲ್ಪ ಜನ 100 ರೂಪಾಯಿ ಇಡ್ಬೋದು, ಸ್ವಲ್ಪ ಜನ 10 ರೂಪಾಯಿ ಇಡ್ಬೋದು, ಸ್ವಲ್ಪ ಜನ 1,000 ರೂಪಾಯಿ ಕೂಡ ಇಡ್ಬೋದು ಅಲ್ಲ, ಅದು ಡಿಫರ್ಸ್, ಅವರವರ ಕೆಪಾಸಿಟಿ ಮೇಲೆ ಹೋಗುತ್ತೆ. ಸೊ ಈ ಥರ ನಾನು ಯೋಚನೆ ಮಾಡಿದಾಗ ನನಗೆ 1 ಕೋಟಿ ಅನ್ನೋದು ಸ್ವಲ್ಪ ತುಂಬಾ ಅಗ್ರೆಸಿವ್ ಗೋಲ್. ಬಟ್ ಏನಂದರೆ ಸ್ವಲ್ಪ ಕಷ್ಟಪಟ್ಟು ಡಿಸಿಪ್ಲಿನ್ ಆಗಿ ಅದನ್ನು ಸೇರ್ಸೋಕೆ ಆಯಿತು ಅಂದರೆ 3 ವರ್ಷ ಆದಮೇಲೆ ಜೀವನ ತುಂಬ ಚೆನ್ನಾಗಿರುತ್ತಲ್ಲ. ಸೊ ನಾನು ಆ ಥರ ಯೋಚನೆ ಮಾಡಿದೆ. ಒಂದು ಸೇರ್ಸಕ್ಕೆ ಆಗುವಂಥ ಗೋಲ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಗೋಲ್ ಇಟ್ಕೊಳ್ಳಿ ಯಾವಾಗಲೂ. ಫಾರ್ ಎಕ್ಸಾಂಪಲ್, ನಿಮಗೊಂದು ದಿನಕ್ಕೆ 100 ರೂಪಾಯಿ ಸೇರ್ಸೋಕೆ ಆಗುತ್ತೆ ಅಂದರೆ ನೀವು ದಯವಿಟ್ಟು 100 ರೂಪಾಯಿ ಸೇರ್ಸೋಕ್ಕೆ ಶುರು ಮಾಡಬೇಡಿ, ಒಂದು 110 ರೂಪಾಯಿಂದ ಶುರು ಮಾಡಿ. ಅದೇನಾಗುತ್ತೆ, ಹಂಗೆ ಬೆಳ್ಕೊಂಡು ನಿಮ್ಗೆ ಒಂದು ದಿವಸ ನಿಮ್ಗೆ ತುಂಬಾ ಒಳ್ಳೆ ದುಡ್ಡು ನಿಮ್ಮ ಸೇವಿಂಗ್ಸಲ್ಲಿರುತ್ತೆ. ಒಂದು ಎರಡನೇದು, ಇವಾಗ ಟೈಮು ಒಂದು 10 ವರ್ಷ ಇಟ್ಕೋಬೋದು. ಯಾಕಂದರೆ ನಾನು ಹೇಳ್ದಂಗೆ 1 ಕೋಟಿ ಬೇಕು ಅಂತ ಡಿಸೈಡ್ ಮಾಡಿದೆ. ಬಟ್ 10 ವರ್ಷ ಅಂತ ನಾವು ಟೈಮ್ ಇಟ್ಕೊಂಡ್ರೆ, ಇಲ್ಲ 5 ವರ್ಷ ಇಟ್ಟರೆ, ಇಲ್ಲ 8 ವರ್ಷ ಇಟ್ಟರೆ, ನನ್ನ ಕೇಸಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ತುಂಬ ನಿಮಗೆ ಡೈವರ್ಷನ್ಸ್ ಬರುತ್ತಲ್ಲ, ಬೇರೆ ಏನಾದರೂ ಖರ್ಚು ಬರುತ್ತೆ, ಇಲ್ಲ ಏನೋ ಒಂದು ಬೇರೆ ಸಮಸ್ಯೆ ಬರ್ಬೋದು, ಇಲ್ಲ ಬೇರೆ ಪ್ಲ್ಯಾನ್ ಬಂದುಬಿಡ್ಬೋದು. ಆವಾಗ ಟೈಮ್ ಲೈನ್ ಜಾಸ್ತಿ ಆದಷ್ಟು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ. ಅಟ್ ದ ಸೇಮ್ ಟೈಮ್ ನೀವು ಲೆಟ್ಸೇ ನಾನು 1 ವರ್ಷ ಇಟ್ಕೊಂಡ್ಬಿಡ್ತೀನಿ ಅಂದರೆ, ನಾನು ಹೇಳ್ದಂಗೆ ಗೋಲು ನಮ್ಮ ಕೆಪಾಸಿಟಿಗಿಂತ ಒಂಚೂರು ಜಾಸ್ತಿ ಇರಬೇಕು. ಸೊ ದಟ್ ನೀವು ಅದಕ್ಕೆ ಎಕ್ಸ್ಟ್ರಾ ಓಡ್ಬೋದು, ಎಕ್ಸ್ಟ್ರಾ ಸೇರಿಸ್ಬೋದು. ಇಲ್ಲ ಒಂದು ಕೆಲಸ ಮಾಡ್ತೀರಿ, ಇನ್ನೊಂದು ಏನಾದರೂ ಕೆಲಸ ನಿಮ್ಗೆ ಆಪರ್ಚುನಿಟಿ ಇದ್ದು, ಇಲ್ಲ ಯಾರಿಗಾದರೂ ಇನ್ನೊಂದು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋ ಆಪರ್ಚುನಿಟಿ ಇದ್ದರೆ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ನೀವು ತುಂಬ ಕಡಿಮೆ ಸಮಯ ಇಟ್ಕೊಂಡಾಗ ನೀವು ಹೆಂಗಿದ್ರೂ ಆ ಗೋಲ್ ರೀಚೇ ಮಾಡಲ್ಲ. ಸೊ ಅದು ನಿಮಗೆ ತುಂಬ ನೆಗೆಟಿವ್ ಆಗಿ ಮೋಟಿವೇಟ್ ಆಗುತ್ತಲ್ಲ. ಸೊ ಇವಾಗ ನನ್ನ ಕೇಸಲ್ಲಿ ಸ್ಪೆಸಿಫಿಕ್ ಆಗಿ 1 ಕೋಟಿ ಅಂತ ನಾನು ಫಿಕ್ಸ್ ಮಾಡಿಕೊಂಡೆ. ಬಟ್ ನನಗೆ 5 ವರ್ಷ, 8 ವರ್ಷ, 10 ವರ್ಷ ಅಂತ ತೊಗೊಂಡ್ರೆ ಆ ಟೈಮ್ ಜಾಸ್ತಿ ಆದಷ್ಟು ನನಗೆ ಚೆನ್ನಾಗಿ ಗೊತ್ತು ನಾನು ತುಂಬ ಡೈವರ್ಟ್ ಆಗಿ ಅದನ್ನು ಸೇರ್ಸೋಕ್ಕೆ ಆಗೋದಿಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಲೆಟ್ಸೇ 1 ವರ್ಷ, 2 ವರ್ಷ ಅಂತ ತೊಗೊಂಡ್ಬಿಟ್ರೆ ಆ ಗೋಲ್ಗೆ ಆ ಟೈಮ್ ತುಂಬಾ ಕಡಿಮೆ. ಸೊ ಹೆಂಗಿದ್ರು ಅದನ್ನು ನಾನು ಸೇರ್ಸೋಕ್ಕಾಗಲ್ಲ. ಸೊ ಯಾಕೆ ಒಂದು ಪ್ಲ್ಯಾನ್ ಅಂತ ಶುರು ಮಾಡಿ ಅದನ್ನು ಫೇಲ್ಯೂರ್ ಅಂತ ಗೊತ್ತಿದ್ದು ಅದನ್ನು ಮಾಡೋದು ತಪ್ಪಲ್ಲ. ಸೊ ಅದರಿಂದ ನಾನು 1 ವರ್ಷ, 2 ವರ್ಷ ತೊಗೊಳ್ಳಿಲ್ಲ. ನನಗೇನಿಸ್ತು 3 ವರ್ಷ ಅನ್ನೋದು ಒಂದು ಆಲ್ಮೋಸ್ಟ್ ಒಳ್ಳೆ ಟೈಮು. ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು 1 ಕೋಟಿ ಗೋಲ್ನ ರೀಚ್ ಮಾಡೋಕ್ಕೆ 100% ಟ್ರೈ ಮಾಡ್ತೀನಿ. ನಾನು ಹೇಳ್ದಂಗೆ ಇದೊಂದು ಜರ್ನಿ ಅಲ್ಲ, ಇದೊಂದು ಪ್ರಾಮಿಸ್ ಅಲ್ಲ, ಇಲ್ಲ ಹಿಂಗೆ ಮಾಡಿಬಿಡ್ತೀವಿ ಅನ್ನೋ ಥರ ಏನೂ ಇಲ್ಲ. ನಾನು ಏನೇನು ದಿನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಹೇಗೆ ಸೇರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕೆ ನಾನು 3 ವರ್ಷ ನನಗೆ ಬೇಕಾಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನಾನು 3 ವರ್ಷನ ಚೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯೂಟ್ಯೂಬ್. ನಾನು ಮೊದಲನೇ ವೀಡಿಯೋ ಒಂದು ಲೈನ್ 2 ಲೈನ್ ಹೇಳಿದ್ದೆ, ಬಟ್ ಇನ್ನೊಂದು ಸತಿ ಹೇಳ್ತೀನಿ ಏನಕ್ಕೆ ನಾನು ಯೂಟ್ಯೂಬಲ್ಲಿ ಇದನ್ನು ಹೇಳಬೇಕು ಅಂದ್ಕೊಂಡೆ ಅಂತ. ಒಂದು ಬಂದು ಫಿನಾನ್ಷಿಯಲಿ ನಾವು ಒಂದು ವಿಷಯ ಮಾಡೋಕ್ಕೆ ಹೊರಟಾಗ ಸಾಮಾನ್ಯವಾಗಿ ಏನೋ ಒಂದು ಖರ್ಚು ಬಂದಾಗ ಏನಾಗ್ಬಿಡುತ್ತೆ, ನಾವು ಎಷ್ಟೇ ಭದ್ರವಾಗಿ ಒಂದು ದುಡ್ಡನ್ನು ಎತ್ತಿಟ್ಟಿದ್ರು ನಮ್ಮದೇ ದುಡ್ಡು ಅನ್ನೋ ನಮಗೆ ಒಂದು ಫೀಲಿಂಗ್ ಇರುತ್ತಲ್ಲ. ಸೊ ಅದೇನಾಗುತ್ತೆ, ಏನೋ ಒಂದು ಮಾಡ್ತೀವಿ, ಖರ್ಚು ಆಗ್ಬಿಡುತ್ತೆ. ಸೊ ನನಗೆ ಯೂಟ್ಯೂಬ್ ಅನ್ನೋದು ಒಂದು ಅಕೌಂಟಬಿಲಿಟಿ ಫ್ಯಾಕ್ಟರ್ ಥರ ನಾನು ಯೂಸ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್, ಇವಾಗಲೇ ನಿಮ್ಮೆಲ್ಲರ ಬೆಂಬಲದಿಂದ ಒಂದು 37-36 ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಸೊ ಆಲ್ರೆಡಿ ಇವಾಗ ನಾನು ಹೇಳ್ತಿರೋದು 37 ಜನ ಕೇಳ್ತಿದ್ದೀರಾ ಅಂತ ಅದಕ್ಕೆ ಅರ್ಥ ಅಲ್ವಾ. ಸೊ ಅದು ಒಂದು ರೀತಿ ತುಂಬಾ ಖುಷಿ ಕೊಡುತ್ತೆ. ಇನ್ನೊಂದು ರೀತಿ ಇದೊಂದು ದೊಡ್ಡ ಸಪೋರ್ಟ್ ನೀವು ನನಗೆ ಕೊಡ್ತಿರೋದಲ್ಲ. ಸೊ ನನಗೆ ನಾನು ಹೇಳಿದಾಗೆ ಈ ರೆಕಾರ್ಡ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಏನು ಮಾಡಬೇಕು ಗೊತ್ತಿರಲಿಲ್ಲ, ಹೇಗೆ ಮಾತಾಡಬೇಕು ಗೊತ್ತಿರಲಿಲ್ಲ. ಸೊ ನಿಮ್ಮನ್ನೆಲ್ಲ ನಂಬಿ ನಾನು ಇದನ್ನು ಶುರು ಮಾಡಿದೆ. ಇವಾಗ ನನ್ನನ್ನು ನಂಬಿ ಓಕೆ ಇವನೇನೋ ಪ್ಲ್ಯಾನ್ ಮಾಡ್ತಿದ್ದಾನೆ, ಏನೋ ಹೇಳೋಕೊಟ್ಟಿದ್ದಾನೆ, ಎಷ್ಟು ನಿಜ ಹೇಳ್ತಾನೆ, ಹೆಂಗೆ ಮಾಡ್ತಾನೆ ಅಂತ ನೋಡೋಕೆ 37 ಜನ ಬಂದಿದ್ದೀರಾ, ಕರೆಕ್ಟ್. ಇದು ಖಂಡಿತ ಇನ್ಮೇಲೆ 100 ಆಗುತ್ತೆ, 1000 ಆಗುತ್ತೆ, 10,000 ಆಗುತ್ತೆ. ಸೊ ಅದು ನಮಗೊಂದು ಅಕೌಂಟಬಿಲಿಟಿ ಕೊಡುತ್ತಲ್ಲ. ಓಕೆ, ನಾವು ಇದನ್ನು ಇಷ್ಟು ಜನ ನೋಡ್ತಿದ್ದಾರೆ, ಇಷ್ಟು ಜನಕ್ಕೆ ಹೇಳ್ತಿದ್ದೀವಿ. ಸೊ ಒಂದು ಡಿಸಿಪ್ಲಿನ್ ಬರುತ್ತೆ, ಸ್ಟೆಬಿಲಿಟಿ ಬರುತ್ತೆ.
ಸೊ ನಾನು ಹೇಳಿದಂಗೆ ಇದು 3 ನಾನು ಸೇರಿಸಿ ನೋಡಿದಾಗ, ಒಂದು 1 ಕೋಟಿ ಅನ್ನೋ ಪಯಣ, ಇನ್ನೊಂದು 3 ವರ್ಷ ಅನ್ನೋ ಟೈಮ್ ಲೈನ್, ಇನ್ನೊಂದು ಯೂಟ್ಯೂಬಲ್ಲಿ ನಾನು ಮಾಡೋದನ್ನು ಸಿನ್ಸಿಯರಾಗಿ ಹೇಳ್ತಿದ್ದೀನಿ ಅನ್ನೋ ಒಂದು ಎಫರ್ಟ್ಸ್, ಇದು 3 ಸೇರಿ ಆಮೇಲೆ ನೀವೆಲ್ಲ ನೋಡ್ತಿದ್ದೀರಾ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನನಗೆ ಅಲ್ವಾ. ಸೊ ಇದೆಲ್ಲ ಇದ್ದಾಗ ನಾವು ತುಂಬ ಡಿಸ್ಟ್ರ್ಯಾಕ್ಟ್ ಆಗೋದಾಗಲಿ, ಇಲ್ಲ ಸಡನ್ನಾಗಿ ಮಧ್ಯದಲ್ಲಿ ಆ ಪ್ಲ್ಯಾನ್ನ ಬಿಟ್ಬಿಡೋದಾಗಲಿ ಮಾಡೋದು ತುಂಬಾ ಚಾನ್ಸ್ ಇಲ್ಲ ಅಲ್ಲ, ಆ ಟ್ರ್ಯಾಕಿಗೆ ಹೋಗೋಕ್ಕಾಗಲ್ಲ. ಅದರಿಂದನೇ ನಾನು ಇದನ್ನು 3 ಕಂಬೈನ್ ಮಾಡಿ ಚೂಸ್ ಮಾಡೋದು. ಸೊ ಐ ಥಿಂಕ್ ಡೀಟೇಲಾಗಿ ನಾನು ಹೇಳಿದ್ದೀನಿ ಅನ್ಕೋತೀನಿ. ಸೊ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ನೀವು ಕಾಮೆಂಟ್ಸಲ್ಲಿ ಹಾಕಿ. ಸೊ ನನ್ನ ಪ್ರಕಾರ ನಾನು ಹೊರಟಿರೋದು 1 ಕೋಟಿ ಸೇರಿಸೋ ಜರ್ನಿಗೆ ಈ 3 ವರ್ಷದಲ್ಲಿ ಸೇರಿಸ್ಬೇಕು ಅನ್ನೋದು ನನ್ನ ಗುರಿ. ಆ್ಯಂಡ್ ನಾನು ಹೇಳ್ದಂಗೆ ನಿಮ್ಮೆಲ್ಲರ ಮುಂದೆ ಅದನ್ನು ಎಷ್ಟು ಹಾನೆಸ್ಟಾಗಿ ಹೇಳೋಕ್ಕಾಗತ್ತೆ, ಎಲ್ಲೆಲ್ಲಿ ಏನೇನು ಸೇವ್ ಮಾಡಿ ಹೇಗೆ ಮಾಡ್ತೀನಿ ಅಂತ ಹೇಳಬೇಕು ಅಂತ ಹೊರಟಿದ್ದೀನಿ. ಅದು ನೀವೆಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಕ್ವೆಶನ್ನ ಕೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಸೊ ನನ್ನ ಫ್ಯಾಮಿಲಿ ಸ್ಟೆಬಿಲಿಟಿಗೆ, ನನ್ನ ಸೇಫ್ಟಿಗೆ ನಾನು ಅಂದ್ಕೊಂಡಿರೋದು ಇನ್ನು 3 ವರ್ಷದಲ್ಲಿ 1 ಕೋಟಿ ಸಿಕ್ಕರೆ ಲೈಕ್ ತುಂಬ ಒಳ್ಳೆ ಫಿನಾನ್ಷಿಯಲ್ ಗೋಲ್ ಅಚೀವ್ಮೆಂಟ್ ಅದು ಅಂತ. ಸೊ ನೀವು ಯಾಕೆ ಇವಾಗ ಕಾಮೆಂಟ್ಸಲ್ಲಿ ನೀವೇನಾದರೂ ಈ ಜರ್ನಿಲಿ ಪಾಲ್ಗೊಳ್ಬೇಕು, ಇಲ್ಲ ಈ ಥರ ನೀವು ನನ್ನ ಜೊತೆ ಇವಾಗ ಶುರು ಮಾಡಬೇಕು ಅಂದರೆ ನೀವು ಎಷ್ಟು ದುಡ್ಡು ನಿಮಗೆ ಸೇರಿದ್ರೆ ಓಕೆ ನಮ್ಮ ಫ್ಯಾಮಿಲಿ ಸ್ಟೇಬಲ್ ಆಗಿರುತ್ತೆ. ಆ್ಯಂಡ್ 3 ವರ್ಷನೇ ಟೈಮ್ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 3 ವರ್ಷದಲ್ಲಿ ಇವಾಗ ಒಬ್ರಿಗೆ ಅದು 1 ಲಕ್ಷ ಇರ್ಬೋದು, ಒಬ್ರಿಗೆ 1,000 ಇರ್ಬೋದು, ಒಬ್ರಿಗೆ 10 ಲಕ್ಷ ಇರ್ಬೋದು, ಒಬ್ರಿಗೆ 50 ಲಕ್ಷ ಇರ್ಬೋದು, ಇಲ್ಲ ಇನ್ನೂ 1 ಕೋಟಿಗಿಂತ ಜಾಸ್ತಿನೂ ಇರ್ಬೋದು. ಸೊ ನಿಮ್ಮ ಅನಿಸಿಕೆ ಏನು? ಒಂದು ಫಿನಾನ್ಷಿಯಲ್ ಆಗಿ ಅದು ನಿಮ್ಗೆ ಯಾವ ನಂಬರ್, ಇನ್ನೊಂದು ನೀವು ಈ 3 ವರ್ಷದಲ್ಲಿ ಅದೇ 3 ವರ್ಷ ಟೈಮ್, ಲೆಟ್ಸೆ 3 ವರ್ಷನ ಇಟ್ಕೊಳ್ಳೋಣ. ಸೊ ನಿಮ್ಮ ಫಿನಾನ್ಷಿಯಲ್ ನಂಬರ್ ಏನು ಅಂತ ಖಂಡಿತ ತಿಳಿಸಿ. ತುಂಬ ಧನ್ಯವಾದಗಳು ಇಷ್ಟೊತ್ತು ನನಗೋಸ್ಕರ ನಿಮ್ಮ ಟೈಮ್ ಸ್ಪೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ. ನಾನು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ನಮ್ಮ ಜರ್ನಿ 1 ಕೋಟಿಯ ಕಡೆ ಇನ್ನು 3 ವರ್ಷದಲ್ಲಿ. ತುಂಬ ಧನ್ಯವಾದಗಳು.